ಏನೇ ಹೇಳಿ ಮಾತಿನ ಚತುರತೆ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹನುಮಂತನಿಂದ ಕಲಿಬೇಕು. ಒಂದು ಇನ್ಸಿಡೆಂಟ್ ಸನ್ನಿವೇಶವನ್ನ ಹೇಳ್ತೀನಿ. ಯಾವಾಗ ಭಕ್ತ ಹನುಮಂತ ಮಾತಾ ಸೀತೆಯನ್ನ ಲಂಕಾದಲ್ಲಿ ಹುಡುಕಿ ಮತ್ತೆ ವಾಪಸ್ ಬರ್ತಾನೆ, ಆಗ ರಾಮ ಕುಸಿದು ಬಿದ್ದಿರೋದನ್ನ ನೋಡ್ತಾನೆ. ಸುದ್ದಿ ಏನೋ ಸಿಹಿಯಾಗೇ ಇದೆ, ಒಳ್ಳೇದಾಗೇ ಇದೆ. ಆದ್ರೆ ಅದನ್ನ ಯಾವ ತರ ರಾಮಚಂದ್ರನಿಗೆ ಹೇಳ್ಬೇಕು ಅನ್ನೋದನ್ನ ಹನುಮಂತ ಥಿಂಕ್ ಮಾಡೋ ರೀತಿ ಇದೆಯಲ್ಲ, ಯೋಚನೆ ಮಾಡೋ ರೀತಿ, ನಮಗೆ ಅದು ಇವತ್ತು ಲೆಸನ್, ಕಲಿಬೇಕಾಗಿರೋ ಕಮ್ಯುನಿಕೇಶನ್ ಸ್ಕಿಲ್. ನಾವು ನೀವಾಗಿದ್ರೆ ಏನ್ ಹೇಳ್ತಾ ಇದ್ವಿ? ನಾನು ಸೀತೆಯನ್ನ ಹುಡುಕಿದೆ ಅಂತ ಹೇಳ್ತಿದ್ವಿ, ಇಲ್ಲಾಂದ್ರೆ ನಾನು ಹುಡುಕಿದ ಸೀತೆಯನ್ನ ಅಂತ ಹೇಳ್ತಾ ಇದ್ವಿ. ಆದ್ರೆ ಹನುಮಂತ ಯಾವ ತರ ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ, ನಾನು ಅಂತ ಏನಾದ್ರೂ ರಾಮಚಂದ್ರನ ಮುಂದೆ ಹೇಳಕ್ ಹೋದ್ರೆ, ಸೊ ನಾನು ಅಂತ ಆದ್ಮೇಲೆ ಏನ್ ಬೇಕಾದ್ರೂ ಆಗಿರ್ಬೋದು ಅಂತ ರಾಮಚಂದ್ರ ಯೋಚನೆ ಮಾಡ್ತಾನೆ. ಅವನು ಉದ್ವೇಗಕ್ಕೆ ಒಳಗಾಗ್ತಾನೆ. ಆಲ್ರೆಡಿ ಈಗ ಡಿಸ್ಟ್ರೆಸ್ ಅಲ್ಲಿ ಇದಾರೆ. ಮತ್ತೆ ಎರಡನೇದಾಗಿ ಯೋಚನೆ ಮಾಡ್ತಾರೆ, ನಾನು ಸೀತಾ ಇಂದ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೀತೆಯನ್ನ ನಾನು ನೋಡಿದೆ, ಈ ತರ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆಗ ಸೀತೆ ಅಂದ ತಕ್ಷಣ ರಾಮ ಯಾವ ತರ ಬೇಕಾದ್ರೂ ಯೋಚನೆ ಮಾಡ್ಬೋದು, ಸೀತೆಗೆ ಏನಾಗಿದೆಯೋ ಅಂತ ಮತ್ತೆ ಉದ್ವೇಗಕ್ಕೆ ಒಳಗಾಗ್ತಾನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹನುಮಾನ್ಜಿ ಏನ್ ಮಾಡ್ತಾರೆ ಅಂದ್ರೆ, ದೃಷ್ಟ್ವಾ ಸೀತಾ ಅಹಂ ಅಂತ ರಾಮಚಂದ್ರನಿಗೆ ಹೇಳ್ತಾರೆ. ದೃಷ್ಟ್ವಾ ಅಂದ್ರೆ ನೋಡಿದೆ. ರಾಮಚಂದ್ರ ಏನೋ ನೋಡಿದ್ದಾನೆ ಇವನು ಅಂತ ಥಿಂಕ್ ಮಾಡ್ತಾನೆ. ಅವಾಗ ಖುಷಿ ಆಗ್ತಾನೆ, ಏನ್ ನೋಡಿದ ಅಂತ ನೆಕ್ಸ್ಟ್ ವರ್ಡ್ ಕೇಳಲಿಕ್ಕೆ. ಆಗ ಹನುಮಂತ ಹೇಳ್ತಾನೆ ಎರಡನೇ ವರ್ಡ್ ಸೀತಾ ಅಂತ. ಆಗ ರಾಮಚಂದ್ರನಿಗೆ ಇನ್ನೂ ಖುಷಿ ಆಗುತ್ತೆ. ಸೊ ಮೂರನೇ ವರ್ಡ್ ಹೇಳ್ತಾನೆ ಅಹಂ ಅಂತ. ನಾವಿಲ್ಲಿ ಡಿಫರೆನ್ಸ್ ನ ಅಬ್ಸರ್ವ್ ಮಾಡ್ಬೋದು. ಅಹಂ ದೃಷ್ಟ್ವಾ ಸೀತಾ ಅದು ಗ್ರಾಮೆಟಿಕಲಿ ಮೇ ಬಿ ಕರೆಕ್ಟ್ ಇರ್ಬೋದು, ಆದ್ರೆ ಆ ಸಿಚುವೇಶನ್ಗೆ ಯಾವುದು ಫಿಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದೇ ಈ ಕಮ್ಯುನಿಕೇಶನ್ ಸ್ಕಿಲ್. ದೃಷ್ಟ್ವಾ ಸೀತಾ ಅಹಂ ಅಂದ್ರೆ ನೋಡಿದೆ ಸೀತಾಳನ್ನ, ಅಹಂ ನಾನು ನೋಡಿದೆ ಸೀತಾಳನ್ನ ನಾನು. ಇದು ಗ್ರಾಮೆಟಿಕಲಿ ಇನ್ಕರೆಕ್ಟ್ ಇರ್ಬೋದು, ಆದ್ರೆ ಆ ಸಿಚುವೇಶನ್ಗೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುವಂತ ಸೆಂಟೆನ್ಸ್. ಇಲ್ಲಿ ನಮಗೆ ಕಲಿಬೇಕಾಗಿರೋ 3 ಅಂಶ ಸಿಗುತ್ತೆ. ಮೊದಲನೇದು, ನಾನು ಅನ್ನೋ ಭಾವವನ್ನ ಹನುಮಾನ್ಜಿ ಲಾಸ್ಟ್ ಆಗ್ತಾ ಇದೆ. ಅಂದ್ರೆ ದೃಷ್ಟ್ವಾ ಸೀತಾ ಅಹಂ ಅಂದ್ರೆ ನಾನು ಮಾಡಿದೆ ಅಂತ ಹೇಳ್ಕೋಬೋದಿತ್ತು, ಆದ್ರೆ ಅದು ಹಿತ ಕೊಡೋದಿಲ್ಲ ಎದುರುಗಡೆ ಇರೋ ವ್ಯಕ್ತಿಗೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಅಹಂ ಅನ್ನೋದನ್ನ ಲಾಸ್ಟ್ ಹೇಳ್ತಾ ಇದ್ದೀನಿ. ಅಂದ್ರೆ ನಾನ್ ಮಾಡಿದೆ ಅನ್ನೋದು ನನಗೆ ಏನೂ ಇಲ್ಲ, ಅಹಂಕಾರವೇ ಇಲ್ಲ. ಅದು ಮೊದಲನೇ ಅಂಶ. ಎರಡನೇ ಅಂಶ ಬಂದ್ಬಿಟ್ಟು, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಎದುರುಗಡೆ ಇರೋ ವ್ಯಕ್ತಿಗೆ ಉದ್ವೇಗವನ್ನ ಉಂಟು ಮಾಡೋ ಮಾತು ನಮ್ದಾಗಿರಬಾರ್ದು ಅಂತ. ಸೊ ಅದಕ್ಕೆ ಇಲ್ಲಿ ಹನುಮಾನ್ಜಿ ಎಷ್ಟು ಯೋಚನೆ ಮಾಡಿ ಈ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿತ್ತು. ಅದು ಎರಡನೇದು. ಮೂರನೇದು ಬಂದ್ಬಿಟ್ಟು, ಎದುರುಗಡೆ ಇರೋ ವ್ಯಕ್ತಿ ನಮ್ಮಿಂದ ಯಾವ ಮಾತನ್ನ ಕೇಳೋದ್ ಬಯಸ್ತಿದ್ದಾನೆ ಅನ್ನೋದನ್ನ ಕೂಡ ನಾವು ಫೈಂಡ್ ಔಟ್ ಮಾಡಿ ಮಾತಾಡ್ಬೇಕು. ಅದೇ ಈ ಕಮ್ಯುನಿಕೇಶನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು. ಆಲ್ದೋ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿರ್ಬೋದು. ದೃಷ್ಟ್ವಾ ಸೀತಾ ಅಹಂ ಅನ್ನೋದು ಗ್ರಾಮೆಟಿಕಲಿ ಮೇ ಬಿ ಇನ್ಕರೆಕ್ಟ್, ಬಟ್ ಆ ಸಿಚುವೇಶನ್ಗೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುವಂಥದ್ದು. ಅದಕ್ಕೆ ಭಕ್ತ ಹನುಮಂತನ ಬಿಟ್ರೆ ನಮಗೆ ಬೆಸ್ಟ್ ಕಮ್ಯುನಿಕೇಶನ್ ಟೀಚರ್ ಮತ್ತೊಬ್ರು ಸಿಗೋದಿಲ್ಲ ಅನ್ಕೋತೀನಿ. ಜೈ ಹನುಮಾನ್, ಜೈ ಶ್ರೀರಾಮ್.